In the last session, we discussed about causes for rural urban migration, and now we are going to discuss about regional inequalities. One of the differences in the meaning system of India is noticed. This discrepancy is evident when looking at indicators such as per capita income, the population below the poverty line, and the percentage of workers employed in the manufacturing industries. Relatively, some states are economically advanced while others are economically backward. If some areas are developed in the some states will be far behind. If some areas are developed in the same states, some states will be far behind. Economically developed states and backward states, as well as developed and underdeveloped regions on the same state. Coexistence of the phenomenon is considered a regional imbalances. ಅಂದರೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಪ್ರಾದೇಶಿಕ ಅಸಮತೋಲನ ಅಥವಾ ಪ್ರಾದೇಶಿಕ ಇಂಬ್ಯಾಲೆನ್ಸಸ್ ಅಂತ ಏನು ಕರಿತೀವಿ, ಅದು ಒಂದು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣವಾಗಿದೆ. ದೇಶದ ವಿವಿಧ ಪ್ರದೇಶಗಳ ನಡುವೆ ವ್ಯತ್ಯಾಸಗಳು ಅಥವಾ ತಾರತಮ್ಯಗಳು ಇರುವಿಕೆಯೇ ಈ ಪ್ರಾದೇಶಿಕ ಅಸಮತೋಲನ ಅನ್ನುವಂಥದ್ದು. ಭಾರತದಲ್ಲಿ ವಿಪರೀತವಾಗಿರ್ತಕ್ಕಂಥ ಪ್ರಾದೇಶಿಕ ವ್ಯತ್ಯಾಸಗಳು ಗಮನಕ್ಕೆ ಬರುತ್ತವೆ. ತಲಾ ಆದಾಯ, ಬಡತನದ ರೇಖೆ ಕೆಳಗಿರುವ ಜನಸಂಖ್ಯೆಯ ಪ್ರಮಾಣ, ತಯಾರಿಕಾ ಕೈಗಾರಿಕೆಗಳಲ್ಲಿ ಉದ್ಯೋಗಿಗಳಾಗಿರುವ ಕೆಲಸಗಾರರ ಶೇಕಡವಾರು ಪ್ರಮಾಣ ಮೊದಲಾದ ಸೂಚಕಗಳನ್ನು ಗಮನದಲ್ಲಿ ಇಟ್ಕೊಂಡು ಗಮನಿಸಿದಾಗ ಈ ತಾರತಮ್ಯ ಅಸ್ತಿತ್ವದಲ್ಲಿರತಕ್ಕಂಥದ್ದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಸಾಪೇಕ್ಷವಾಗಿ ಗಮನಿಸಿದಾಗ ಕೆಲವು ರಾಜ್ಯಗಳು ಆರ್ಥಿಕವಾಗಿ ಮುನ್ನಡೆಯನ್ನು ಸಾಧಿಸಿದ್ದಾರೆ, ಇನ್ನೂ ಕೆಲವು ರಾಜ್ಯಗಳು ಆರ್ಥಿಕವಾಗಿ ಹಿಂದೆ ಉಳಿದಿವೆ. ಒಂದೇ ರಾಜ್ಯದಲ್ಲಿ ಕೆಲವು ಪ್ರದೇಶಗಳು ಅಭಿವೃದ್ಧಿ ಹೊಂದಿದ್ದರೆ ಇನ್ನೂ ಕೆಲವು ಪ್ರದೇಶಗಳು ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂತಹ ಜಿಲ್ಲೆಗಳು ಚಾಮರಾಜನಗರ, ರಾಯಚೂರು, ಬೀದರ್, ಈ ರಾಜ್ಯಗಳು ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹಾಗೆ ಮುಂದುವರೆದಿರ್ತಕ್ಕಂಥ ಜಿಲ್ಲೆಗಳು ಮಂಡ್ಯ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ತುಮಕೂರು, ದಾವಣಗೆರೆ, ಈ ಥರದಲ್ಲಿ ಹೈಲಿ ಡೆವಲಪ್ ಆಗಿರ್ತಕ್ಕಂಥ ಏರಿಯಾಗಳನ್ನು ನಾವು ಕಾಣ್ತೀವಿ. ಸೊ ಹೀಗಾಗಿ ಈ ಒಂದು ರಾಜ್ಯದಲ್ಲೇ ಈ ಥರದ ಡಿಸ್ಪ್ಯಾರಿಟೀಸ್ ಇದ್ದಾಗ, ತಾರತಮ್ಯ ಅಥವಾ ವ್ಯತ್ಯಾಸ ಇದ್ದಾಗ, ಇನ್ನು ಎಂಟೈರ್ ಇಂಡಿಯಾದಲ್ಲಿ ತಾರತಮ್ಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯ. ಫಾರ್ ಎಕ್ಸಾಂಪಲ್, ಈಗ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ರಾಜ್ಯ ಅಂತಂತಂದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ರಾಜ್ಯ ಅಂತಂದರೆ ಬಿಹಾರ, ಜಾರ್ಖಂಡು, ಛತ್ತೀಸ್ಗಢ, ಸೊ ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ವಿಶಾಲವಾಗಿರ್ತಕ್ಕಂಥ ದೊಡ್ಡ ರಾಜ್ಯ ಆಗಿದ್ರೂ ಕೂಡ ಅದು ಆರ್ಥಿಕವಾಗಿ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ರಾಜ್ಯ. ರಾಜಸ್ಥಾನ, ಹೀಗೆ ಅತ್ಯಂತ ಮುಂದುವರೆದ ರಾಜ್ಯಗಳು ಕೇರಳ, ಗೋವಾ, ಪಂಜಾಬ್, ಹರಿಯಾಣ, ಆನಂತರ ಗುಜರಾತ್, ಈ ಎಲ್ಲ ರಾಜ್ಯಗಳು ಅತ್ಯಂತ ಮುಂದುವರೆದ ರಾಜ್ಯಗಳಾಗಿವೆ. ಸೊ ಹೀಗೆ ಈ ರೀಜನಲ್ ಇಂಬ್ಯಾಲೆನ್ಸಸ್ ಅಥವಾ ಪ್ರಾದೇಶಿಕ ಅಸಮತೋಲನ ಅನ್ನುವಂಥದ್ದು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ಲಕ್ಷಣವಾಗಿದೆ. ಹಾಗಾದರೆ ಈ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣಗಳು ಯಾವ್ಯಾವು ಅನ್ನುವಂಥದ್ದನ್ನು ನಾವು ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಡಿಫ್ರೆನ್ಸಸ್ ಇನ್ ರಿಸೋರ್ಸಸ್ ಎಂಡೋಮೆಂಟ್. Natural causes contributed to regional imbalances. Areas rich in land, forest, wealth and water resources have relatively high level of development. It is natural that areas where these resources are scarce are economically backward. ಅಂದರೆ ಸಂಪನ್ಮೂಲಗಳ ಸಂಪನ್ನತೆಯಲ್ಲಿ ಅಥವಾ ಲಭ್ಯತೆಯಲ್ಲಿ ಭಿನ್ನತೆ ಇರ್ತಕ್ಕಂಥದ್ದು. ನೈಸರ್ಗಿಕ ಕಾರಣಗಳು ಪ್ರಾದೇಶಿಕ ಅಸಮತೋಲನಗಳಿಗೆ ಎಡೆ ನೀಡಬಹುದು. ಭೂಮಿ, ಅರಣ್ಯ ಸಂಪತ್ತು, ಜಲ ಸಂಪತ್ತು ಮೊದಲಾದವು ಸಮೃದ್ಧವಾಗಿರ್ತಕ್ಕಂಥ ಪ್ರದೇಶಗಳು ಸಾಪೇಕ್ಷವಾಗಿ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿಯನ್ನು ಸಾಧಿಸುತ್ತವೆ. ಈ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿರ್ತಕ್ಕಂಥ ಪ್ರದೇಶಗಳು ಆರ್ಥಿಕವಾಗಿ ಹಿಂದೆ ಉಳಿದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದಿಸ್ ಇಸ್ ದ ಒನ್ ಆಫ್ ದ ರೀಸನ್ ಫಾರ್ ರೀಜನಲ್ ಇಂಬ್ಯಾಲೆನ್ಸಸ್ ಆರ್ ರೀಜನಲ್ ಇನ್ಇಕ್ವಾಲಿಟೀಸ್. ಸೆಕೆಂಡ್ ಒನ್, ಎರಡನೇದಾಗಿ ಪ್ರಿಫರೆನ್ಸ್ ಅಂಡ್ ನೆಗ್ಲೆಕ್ಟ್. Regional imbalances can be man-made. Regional imbalances can be man-made.
Government planners and administrators may overlook certain areas and ignore certain areas. Especially, programs for the development of the most favored areas can be implemented and invested heavily. In contrast, neglected areas lag behind without taking advantages of these. ಅಂದರೆ ಎರಡನೇದಾಗಿ ಒಲವು ಮತ್ತು ನಿರ್ಲಕ್ಷ್ಯ. ಪ್ರಾದೇಶಿಕ ಅಸಮತೋಲನ ಅನ್ನುವಂಥದ್ದು ಇದು ಮಾನವ ನಿರ್ಮಿತವಾಗಿರ್ತಕ್ಕಂಥದ್ದು. ಸರ್ಕಾರ, ಯೋಜಕರು ಮತ್ತು ಆಡಳಿತಗಾರರು ಕೆಲವು ಪ್ರದೇಶಗಳ ಬಗೆಗೆ ಅಧಿಕ ಒಲವು ತೋರಬಹುದು ಮತ್ತು ಕೆಲವು ಪ್ರದೇಶಗಳನ್ನು ನಿರ್ಲಕ್ಷಿಸಬಹುದು. ಹೆಚ್ಚಿನ ಒಲವಿಗೆ ಒಳಪಟ್ಟ ಪ್ರದೇಶಗಳ ಅಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬಹುದು ಮತ್ತು ಅಧಿಕ ಪ್ರಮಾಣದ ಬಂಡವಾಳವನ್ನು ಹೂಡಿಕೆ ಮಾಡಬಹುದು. ತದ್ವಿರುದ್ಧವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶಕ್ಕೆ ಸರ್ಕಾರದ ಯಾವುದೇ ಸವಲತ್ತುಗಳು, ಯೋಜನೆಗಳು ಜಾರಿಗೊಳ್ಳದೇ ಇರ್ಬೋದು, ಅದಕ್ಕೆ ಅನುದಾನವನ್ನು ನೀಡದೇ ಇರ್ಬೋದು, ನಿರ್ಲಕ್ಷ್ಯ ಮಾಡ್ಬೋದು. ಈ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶ ಆರ್ಥಿಕವಾಗಿ ಹಿಂದೆ ಉಳಿಯುತ್ತದೆ. ಸೊ ದಿಸ್ ಇಸ್ ದ ಸೆಕೆಂಡ್ ಒನ್ ರೀಸನ್. ಇನ್ನು ಥರ್ಡ್ ಒನ್, ಮೂರನೇದಾಗಿ ಡಿಫ್ರೆನ್ಸಸ್ ಇನ್ ಇಂಡಸ್ಟ್ರಿಯಲೈಜೇಷನ್. ಏರಿಯಾಸ್ ಸೂಟಬಲ್ ಫಾರ್ ದಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಆ್ಯಂಡ್ ಪ್ಲೇಸಸ್ ವಿತ್ ಇಂಡಸ್ಟ್ರಿಯಲ್ ಕಾನ್ಸಂಟ್ರೇಷನ್ ಯಾವ ರಿಲೇಟಿವ್ಲಿ ಹೈ ಲೆವೆಲ್ಸ್ ಆಫ್ ಡೆವಲಪ್ಮೆಂಟ್. There are natural opportunities to develop industries in areas where raw materials, labor and capital are easily and cheaply available. ಮೂರನೇದಾಗಿ ಈ ರೀಜನಲ್ ಇಂಬ್ಯಾಲೆನ್ಸಸ್ ಉಂಟಾಗೋದಕ್ಕೆ ಕೈಗಾರಿಕೀಕರಣದಲ್ಲಿನ ವ್ಯತ್ಯಾಸಗಳು, ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಸೂಕ್ತವಾದ ಪ್ರದೇಶಗಳು ಮತ್ತು ಕೈಗಾರಿಕಾ ಕೇಂದ್ರೀಕರಣ ಹೊಂದಿರತಕ್ಕಂಥ ಸ್ಥಳಗಳು ಸಾಪೇಕ್ಷವಾಗಿ ಹೆಚ್ಚಿನ ಪ್ರಮಾಣದ ಅಭಿವೃದ್ಧಿಯನ್ನು ಸಾಧಿಸುತ್ತವೆ. ಈಗ ಕರ್ನಾಟಕದಲ್ಲಿ ನಾವು ನೋಡೋದಾದರೆ ಅತಿ ಹೆಚ್ಚು ಇಂಡಸ್ಟ್ರಿಗಳು ಸ್ಥಾಪನೆ ಆಗಿರ್ತಕ್ಕಂಥದ್ದು, ಲೊಕೇಟೆಡ್ ಇರ್ತಕ್ಕಂಥದ್ದು ಬೆಂಗಳೂರು ಆ್ಯಂಡ್ ಹುಬ್ಬಳ್ಳಿ, ಧಾರವಾಡ. ಯಾಕೆ ಈ ಒಂದು ನಗರಗಳಲ್ಲಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಿದೆ ಅಂದರೆ, ಈ ಎರಡೂ ನಗರಗಳಲ್ಲಿ ಈ ವಿಮಾನ ಸಾರಿಗೆ ಇರ್ಬೋದು, ರೈಲು ಸಾರಿಗೆ ಇರ್ಬೋದು, ಅಥವಾ ರಸ್ತೆ ಸಾರಿಗೆ ಇರ್ಬೋದು, ಇದೆಲ್ಲವೂ ಕೂಡ ಸುಲಭವಾಗಿ ಲಭ್ಯವಾಗ್ತದೆ. ರಾ ಮೆಟೀರಿಯಲ್ಸ್ ತರೋದಿರ್ಬೋದು, ಉತ್ಪಾದಿತ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಾಟ ಮಾಡೋದಿರ್ಬೋದು. ಹೀಗಾಗಿ ರಸ್ತೆ ಮಾರ್ಗದ ಮೂಲಕ, ರೈಲು ಸಾರಿಗೆ ಮೂಲಕ, ವಾಯು ಸಾರಿಗೆ ಮೂಲಕ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸುಲಭವಾಗಿ ಸಾಗಾಟ ಮಾಡೋದಕ್ಕೆ ಸರಳವಾಗಿ ಇರೋದ್ರಿಂದಾಗಿ ಹೆಚ್ಚು ಕೈಗಾರಿಕೆಗಳು ಈ ಎರಡು ನಗರಗಳಲ್ಲಿ, ಹುಬ್ಬಳ್ಳಿ, ಧಾರವಾಡ ಆ್ಯಂಡ್ ಬೆಂಗಳೂರು, ಈ ಒಂದು ಎರಡೂ ನಗರಗಳಲ್ಲಿ ಲೊಕೇಟೆಡ್ ಆಗಿರ್ತಕ್ಕಂಥದ್ದನ್ನು, ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗಾಗಿ ಯಾವ ಪ್ರದೇಶಗಳಲ್ಲಿ ಹೆಚ್ಚು ಕೈಗಾರಿಕೆಗಳು ಕೇಂದ್ರೀಕೃತಗೊಳ್ಳುತ್ತವೋ ಆ ಪ್ರದೇಶಗಳು ಹೈಲಿ ಡೆವಲಪ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಚಾಮರಾಜನಗರ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ಜಿಲ್ಲೆ. ಹಾಗೆ ಬೀದರು, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ ಈ ಪ್ರದೇಶಗಳು ಕೂಡ ಆರ್ಥಿಕವಾಗಿ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ಪ್ರದೇಶಗಳು ಕಂಡುಬರ್ತದೆ. ಸೊ ಹೀಗಾಗಿ ಕೈಗಾರಿಕೀಕರಣದಲ್ಲಿನ ವ್ಯತ್ಯಾಸಗಳಿಂದಾಗಿ ರೀಜನಲ್ ಇನ್ಈಕ್ವಾಲಿಟೀಸ್ ಅಥವಾ ರೀಜನಲ್ ಬ್ಯಾಲೆನ್ಸಸ್ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೊ ನಂತರದಲ್ಲಿ ಫೋರ್ತ್ ಒನ್, ಜಿಯೋಗ್ರಫಿಕಲ್ ಲೊಕೇಶನ್ಸ್. Geographical factors also contributed significantly to regional imbalances. Some areas can flourish in rich environment, spontaneously curtail development in coastal environments, and some areas can be prone to development in areas such as frequent severe drought, lust, floods, land touches, etc. ಅಂದರೆ ಕೆಲವು ಪ್ರದೇಶಗಳು ಭೌಗೋಳಿಕ ಸ್ಥಾನೀಕರಣವು ಕೂಡ ಒಂದು ರೀಜನಲ್ ಇಂಬ್ಯಾಲೆನ್ಸಸ್ಗೆ ಕಾರಣ ಆಗ್ತದೆ. ಭೌಗೋಳಿಕ ಅಂಶಗಳು ಸಹ ಪ್ರಾದೇಶಿಕ ಅಸಮತೋಲನಕ್ಕೆ ಗಮನಾರ್ಹವಾದ ಕೊಡುಗೆಯನ್ನು ನೀಡುತ್ತವೆ. ಕೆಲವು ಪ್ರದೇಶಗಳು ಉತ್ತಮವಾದ ಮತ್ತು ಸಮೃದ್ಧವಾದ ಪರಿಸರದಲ್ಲಿ ನೆಲೆಗೊಂಡಿರ್ಬೋದು. ಅಂತಹ ಪ್ರದೇಶಗಳಲ್ಲಿ ಅಭಿವೃದ್ಧಿಯನ್ನು ಸ್ವಾಭಾವಿಕವಾಗಿ ಸಾಧಿಸಬಹುದು. ಇನ್ನು ಕೆಲವು ಪ್ರದೇಶಗಳು ಆಗಿಂದಾಗೆ ತೀವ್ರವಾಗಿರ್ತಕ್ಕಂಥ ಬರಗಾಲ, ಕ್ಷಾಮ, ಪ್ರವಾಹ, ಚಂಡಮಾರುತ, ಭೂಕಂಪ ಇವೇ ಮುಂತಾದ ಪ್ರಾಕೃತಿಕ ವಿಕೋಪಗಳಿಗೆ ಒಳಗಾಗುವಂತಹ ಪ್ರದೇಶಗಳಾಗಿರ್ಬೋದು. ಇಂತಹ ಪ್ರದೇಶಗಳಲ್ಲಿ ಅಭಿವೃದ್ಧಿ ಸಾಧನೆ ಕಷ್ಟವಾಗುತ್ತದೆ ಮತ್ತು ಸಾಧಿಸಲಾಗದ ಸ್ವಲ್ಪ ಪ್ರಮಾಣದ ಪ್ರಗತಿಯು ಸಹ ಕೈಗೆಟುಕದಂತಾಗುತ್ತದೆ. ಇದು ನಾಲ್ಕನೇ ಒಂದು ರೀಸನ್ನು. ಇನ್ನು ಐದನೇ ಒಂದು ವ್ಯತ್ಯಾಸ, ಡಿಫ್ರೆನ್ಸಸ್ ಇನ್ ಪಾಪ್ಯುಲೇಷನ್. ಏರಿಯಾಸ್ ವಿತ್ ಎನ್ ಎಕ್ಸೆಸಿವ್ growth rate are those that do not properly visualize the fruits of development.
who have sufficient population to utilize natural resources effectively are making strides in progress. ಐದನೇದಾಗಿ ಈ ರೀಜನಲ್ ಇಂಬ್ಯಾಲೆನ್ಸಸ್ ಉಂಟಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಜನಸಂಖ್ಯೆಯಲ್ಲಿನ ವ್ಯತ್ಯಾಸ. ಮೀರಿದ ಜನಸಂಖ್ಯೆಯನ್ನು ಹೊಂದಿರುವ ಪ್ರದೇಶಗಳು ಅಭಿವೃದ್ಧಿಯ ಫಲಗಳನ್ನು ಸರಿಯಾಗಿ ದಕ್ಕಿಸಿಕೊಳ್ಳಲಾಗದೆ ಹಿಂದುಳಿಯುತ್ತವೆ. ಪ್ರಾಕೃತಿಕ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲು ಬೇಕಾಗುವಷ್ಟು ಜನಸಂಖ್ಯೆಯನ್ನು ಪಡೆದಿರುವ ಪ್ರದೇಶಗಳು ಪ್ರಗತಿ ಸಾಧನೆಯಲ್ಲಿ ದಾಪುಗಾಲನ್ನು ಹಾಕುತ್ತವೆ. ಈಗ ಉದಾಹರಣೆಗೆ ಉತ್ತರ ಪ್ರದೇಶ, ಹೆವಿ ಪಾಪ್ಯುಲೇಟೆಡ್ ಸ್ಟೇಟ್ಸ್, ಅಲ್ಲಿ ನ್ಯಾಚುರಲ್ ರಿಸೋರ್ಸಸ್ಸು ಇದೆ, ಮತ್ತು ಪ್ರಾಕೃತಿಕ ಸಂಪನ್ಮೂಲಗಳು ಯಥೇಚ್ಛ ಪ್ರಮಾಣದಲ್ಲಿ ಇದ್ದರೂ ಕೂಡ ಆ ರಾಜ್ಯ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿದಿದೆ. ಇನ್ನೊಂದು ಉದಾಹರಣೆಯನ್ನು ನಾವು ಕೊಡ್ಬೋದು, ಬಿಹಾರದಲ್ಲಿ ಭಾರತದ ಎಲ್ಲ ಥರದ ನೈಸರ್ಗಿಕ ಸಂಪನ್ಮೂಲಗಳು ಭೂಮಿಯ ಮೇಲೆ, ಭೂಮಿಯ ಆಳದಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಅಡಗಿಸಿಕೊಂಡಿರ್ತಕ್ಕಂಥ ರಾಜ್ಯ, ಆದರೂ ಕೂಡ ಆರ್ಥಿಕವಾಗಿ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ರಾಜ್ಯ. ಕಾರಣ ಆ ರಾಜ್ಯದಲ್ಲಿ ಪಾಪ್ಯುಲೇಷನ್ ಅನ್ನುವಂಥದ್ದು ಓವರ್ ಆಗಿದೆ, ಅತಿ ಹೆಚ್ಚಿನ ಜನಸಂಖ್ಯೆ ಆ ರಾಜ್ಯದಲ್ಲಿ ಇದೆ. ಸೊ ಈ ಕಾರಣಕ್ಕಾಗಿ ಜನಸಂಖ್ಯೆಯ ಮಿತಿಮೀರಿದ ಹೆಚ್ಚಳವು ಕೂಡ ಈ ಒಂದು ಪ್ರಾದೇಶಿಕ ಅಸಮತೋಲನಕ್ಕೆ, ಪ್ರಾದೇಶಿಕ ಹಿಂದುಳಿಕೆಗೆ ಕಾರಣವಾಗುತ್ತದೆ. ನೆಕ್ಸ್ಟ್ ಒನ್, ಜನರ ಮನೋಭಾವನೆ, ಆಟಿಟ್ಯೂಡ್ ಆಫ್ ದಿ ಪೀಪಲ್. ಇಟ್ ಈಸ್ ನಾಟ್ ರಾಂಗ್ ಟು ಸೇ ದಟ್ ಆಟಿಟ್ಯೂಡ್ ಆಫ್ ದಿ ಪೀಪಲ್ ಆಲ್ಸೋ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದ ಕ್ರಿಯೇಷನ್ ಆಫ್ ರೀಜನಲ್ ಡಿಸ್ಕ್ರಿಮಿನೇಷನ್. Developmental achievement facilitated in areas where people have adopted a pro-development mindset. Regions that don't have pro-development concern also lag behind government scheme. ಸೊ ಆರನೇದಾಗಿ ಈ ಒಂದು ಜನರ ಮನೋಭಾವನೆ, ಆಟಿಟ್ಯೂಡ್ ಆಫ್ ದಿ ಪೀಪಲ್, ಜನರ ಮನೋಭಾವವು ಸಹ ಪ್ರಾದೇಶಿಕ ತಾರತಮ್ಯಗಳ ನಿರ್ಮಾಣದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂದರೆ ತಪ್ಪಾಗೋದಿಲ್ಲ. ಅಭಿವೃದ್ಧಿಯ ಪರವಾದ ಮನೋಭಾವವನ್ನು ರೂಢಿಸಿಕೊಂಡಿರುವ ಜನರಿಂದ ಕೂಡಿದ ಪ್ರದೇಶಗಳಲ್ಲಿ ಅಭಿವೃದ್ಧಿ ಸಾಧನೆ ಸುಲಭವಾಗ್ತದೆ. ಸರ್ಕಾರದ ಯೋಜನೆಗಳು, ನಿರಂತರ ಕಾರ್ಯಕ್ರಮಗಳು ಮತ್ತು ಅಪಾರ ಪ್ರಮಾಣದ ಬಂಡವಾಳದ ಹೂಡಿಕೆಯ ನಂತರವೂ ಅಭಿವೃದ್ಧಿ ಪರ ಕಾಳಜಿಯನ್ನು ಹೊಂದಿರದ ಪ್ರದೇಶಗಳು ಹಿಂದೆ ಉಳಿತವೆ. ಸರ್ಕಾರ ಎಷ್ಟೇ ಪ್ರಮಾಣದ ಬಂಡವಾಳವನ್ನು ಹೂಡಬಹುದು, ಕಾರ್ಯಕ್ರಮಗಳನ್ನು ರೂಪಿಸ್ಬೋದು, ಆದರೆ ಆ ಒಂದು ಪ್ರದೇಶದ ಜನರಲ್ಲಿ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಮನೋಭಾವನೆ ಇಲ್ಲ ಅಂತಂದರೆ ಸರ್ಕಾರ ಎಷ್ಟೇ ಪ್ರಯತ್ನಗಳನ್ನು ಮಾಡಿದರೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅಭಿವೃದ್ಧಿ ಆಗಬೇಕು, ಆ ಪ್ರದೇಶ ಬೆಳವಣಿಗೆ ಆಗಬೇಕು ಅಂತಂದರೆ ಜನರ ಮನೋಭಾವನೆ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಸೊ ಇವು ಭಾರತದಲ್ಲಿ ಕಂಡುಬರ್ತಕ್ಕಂಥ ರೀಜನಲ್ ಇಂಬ್ಯಾಲೆನ್ಸಸ್ಗೆ ಕಾರಣೀಭೂತವಾಗ್ತಕ್ಕಂಥ ಅಂಶಗಳಾಗಿದೆ. ಸೊ ಇದರ ನಂತರ ಪ್ರಾದೇಶಿಕ ಅಸಮತೋಲನದ ಒಂದು ಸೂಚಕಗಳು, ಇಂಡಿಕೇಟರ್ಸ್ ಆಫ್ ದಿ ರೀಜನಲ್ ಇಂಬ್ಯಾಲೆನ್ಸಸ್. ಯಾವ್ಯಾವ ಮಾನದಂಡಗಳನ್ನು ನಾವು ಇಟ್ಕೊಂಡು ರೀಜನಲ್ ಇಂಬ್ಯಾಲೆನ್ಸಸ್ಸನ್ನು ನಾವು ಸೂಚಿಸ್ತೀವಿ ಅಂತ ಅಂದರೆ, ನಂಬರ್ 1, ಪರ್ ಕ್ಯಾಪಿಟ ಇನ್ಕಮ್. ಯಾವ ರಾಜ್ಯದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಕಡಿಮೆ ಇದೆಯೋ ಆ ರಾಜ್ಯ ಅತ್ಯಂತ ಹಿಂದೆ ಉಳಿದಿರ್ತಕ್ಕಂಥ ರಾಜ್ಯ ಅಂತೇಳಿ ನಾವು ಸುಲಭವಾದ ತೀರ್ಮಾನಕ್ಕೆ, ನಿರ್ಧಾರಕ್ಕೆ ಬರ್ಬೋದು. ಸೊ ಹಾಗಾಗಿ ಯಾವ ರಾಜ್ಯದಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಕಡಿಮೆ ಇದೆಯೋ ಆ ರಾಜ್ಯ ರೀಜನಲ್ ಇಂಬ್ಯಾಲೆನ್ಸಸ್ಸನ್ನು ಅನುಭವಿಸ್ತಾ ಇದೆ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರ್ಬೋದು. ನೆಕ್ಸ್ಟ್ ಒನ್, ಸೈಜ್ ಆಫ್ ದಿ ಸ್ಟೇಟ್ಸ್ ಆ್ಯಂಡ್ ಪಾಪ್ಯುಲೇಷನ್. ರಾಜ್ಯದ ವಿಸ್ತಾರ ಮತ್ತು ಜನಸಂಖ್ಯೆ ಅಧಿಕವಾಗಿ ಹೊಂದಿರತಕ್ಕಂಥ ರಾಜ್ಯ ಸರ್ಕಾರದ ಯೋಜನೆಗಳನ್ನು, ಸರ್ಕಾರದ ಕಾರ್ಯಕ್ರಮಗಳನ್ನು ದಕ್ಕಿಸಿಕೊಂಡು ಅದರ ಫಲಾಫಲಗಳನ್ನು ಉಣ್ಣುವಂಥ ಅಥವಾ ಫಲಾಫಲಗಳನ್ನು ಅನುಭವಿಸತಕ್ಕಂತಹ ವ್ಯವಸ್ಥೆ ಇಲ್ಲದೇ ಇರ್ತಕ್ಕಂಥ ರಾಜ್ಯವನ್ನು ನಾವು ಒಂದು ರೀಜನಲ್ ಇಂಬ್ಯಾಲೆನ್ಸಸ್ಸಿಂದ ನರಳ್ತಾ ಇದೆ ಅನ್ನುವಂಥದ್ದನ್ನು ಸುಲಭವಾದ ತೀರ್ಮಾನಕ್ಕೆ ಬರ್ಬೋದು. ನೆಕ್ಸ್ಟ್ ಒನ್, ಪಾಪ್ಯುಲೇಷನ್ ಬಿಲೋ ಪಾವರ್ಟಿ ಲೈನ್. ಯಾವ ರಾಜ್ಯದ ಜನರು ಬಡತನದ ರೇಖೆಯಿಂದ ಕೆಳಗೆ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಬಿಹಾರ್ ಅತ್ಯಂತ ಕಡು ಬಡವರನ್ನು ಹೊಂದಿರತಕ್ಕಂಥ ರಾಜ್ಯ. ಯಾವ ರಾಜ್ಯದಲ್ಲಿ ಈ ಒಂದು ಪಾಪ್ಯುಲೇಷನ್ ಬಿಲೋ ಪಾವರ್ಟಿ ಲೈನ್ ಇದೆ ಅಂತಹ ರಾಜ್ಯವನ್ನು ನಾವು ಸುಲಭವಾಗಿ ರೀಜನಲ್ ಇಂಬ್ಯಾಲೆನ್ಸಸ್, ಆ ರೀಜನಲ್ ಇನ್ಈಕ್ವಾಲಿಟೀಸ್ ಆ ರಾಜ್ಯದಲ್ಲಿ ಇದೆ ಅನ್ನುವಂಥ ತೀರ್ಮಾನಕ್ಕೆ ಬರ್ಬೋದು. ದಿಸ್ ಈಸ್ ಆಲ್ಸೋ ಥರ್ಡ್ ಒನ್, ಇಂಡಿಕೇಟರ್ ಆಫ್ ದಿ ರೀಜನಲ್ ಇನ್ಈಕ್ವಾಲಿಟೀಸ್. ಫೋರ್ತ್ ಒನ್, ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್, ಅಂದರೆ ಆದಾಯದ ಹಂಚಿಕೆ ಸಮಾನವಾಗಿ ಆಗ್ತಾ ಇಲ್ಲ ಅಂತಂದರೆ ಆನ್ ದಿ ಬೇಸಿಸ್ ಆಫ್ ಲ್ಯಾಂಡ್ ಏರಿಯಾ, ಆನ್ ದಿ ಬೇಸಿಸ್ ಆಫ್ ಪಾಪ್ಯುಲೇಷನ್,
ಈ ಒಂದು ರಾಜ್ಯದ ವಿಸ್ತಾರ ಮತ್ತು ಜನಸಂಖ್ಯೆ ಆಧಾರಿತವಾಗಿ ಆ ರಾಜ್ಯಕ್ಕೆ ಸಮಾನವಾಗಿ ಡಿಸ್ಟ್ರಿಬ್ಯೂಷನ್ ಆಫ್ ಇನ್ಕಮ್ ಆಗ್ತಾ ಇಲ್ಲ ಅಂದರೆ ನಾವು ಸುಲಭವಾಗಿ ತೀರ್ಮಾನಕ್ಕೆ ಬರ್ಬೋದು ಏನಂತ, ರೀಜನಲ್ ಇಂಬ್ಯಾಲೆನ್ಸಸ್ ಅನ್ನುವಂಥದ್ದು ಆ ರಾಜ್ಯ ಅನುಭವಿಸ್ತಾ ಇದೆ ಅಂತ. ಇಷ್ಟು ಭಾರತದಲ್ಲಿ ಕಂಡುಬರುವಂಥ ರೀಜನಲ್ ಇಂಬ್ಯಾಲೆನ್ಸಸ್ ಮತ್ತು ಅದರ ಇಂಡಿಕೇಟರ್ಗಳು. ಥ್ಯಾಂಕ್ ಯು.